ಫೈನಲಿ ಅಂತೂ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಇವತ್ತಿನ ಪ್ಲಾನ್ ಅಲ್ಲ, ಹೆಚ್ಚು ಕಡಿಮೆ ಒಂದು 2 ಇಯರ್ಸಿಂದ ಮಾಡೋಣ 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 ಅಂದ್ಕೊಂಡು ಮಾಡೋದ್ರಲ್ಲೇ ಇದ್ದೆ. ಮಾಡೋ ಸಾಹಸ ಕೈ ಹಾಕಕ್ಕೆ ಹೋಗಿರಲಿಲ್ಲ. ಫೈನಲಿ ಇವತ್ತಿಂದ ನಾನು ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ವೆಲ್ಕಮ್ ಮಾಡಬೇಕಲ್ಲ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಗೌಡಸ್ ವ್ಲಾಗ್. ವೆಲ್ಕಮ್ ಎಲ್ರಿಗೂ ಹರ್ಷಿತಾ ಗೌಡ ವ್ಲಾಗ್ಗೆ ಹಾರ್ಟ್ಲಿ ವೆಲ್ಕಮ್, ಸುಸ್ವಾಗತ. ಈ ಫೋನನ್ನು ನಂತರ ನೆಟ್ಕಿಲ್ಲ, ಹಿಂಗೆ 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 ಆಡ್ತಾ ಇತ್ತು. ಟ್ರೈಪಾಡ್ ಚೆನ್ನಾಗಿಲ್ಲ ನೋಡಿ, ಸೆಲ್ಫಿ ಸ್ಟ್ಯಾಂಡ್ ಚೆನ್ನಾಗಿಲ್ಲ. ಇಟ್ಸ್ ಓಕೆ, ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ. ಯಾಕೆಂದರೆ ಇನ್ನೂ ಅರ್ನಿಂಗ್ಸ್ ಆಗ್ತಾ ಇಲ್ಲ ನನಗೆ ಯೂಟ್ಯೂಬಲ್ಲಿ. ಹೊಸದೇನೇನೋ ತೊಗೊಂಡ್ಬಂದು ಲೈಟಿಂಗ್ಸ್ ತೊಗೊಳ್ಳೋಣ, ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಇನ್ನೂ ಅರ್ನಿಂಗ್ಸ್ ಆಗ್ತಾ ಇಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಿರೋದಲ್ವಾ, 0ಇಂದ ಸ್ಟಾರ್ಟ್ ಮಾಡೋಣ ಆಯಿತಾ. ಕೊನೆಗೆ ಹೀರೋ ಆಗೋಣ, ಸಾರಿ ಹೀರೋಯಿನ್. ಓಕೆ, ಫೈನಲಿ ಏನು ಮಾಡಬೇಕು ಯೂಟ್ಯೂಬಲ್ಲಿ, ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡ್ರೆ 2 ಇಯರ್ಸ್ ವೇಸ್ಟ್ ಮಾಡಿದೆ. ಅದಕ್ಕೋಸ್ಕರ ಎಷ್ಟು ಜನದ ಲಾಗ್ಸ್ ನೋಡ್ಬಿಟ್ಟಿದ್ದೀನೋ, ಡೈಲಿ ಲಾಗ್ಸ್ ನೋಡ್ಬಿಟ್ಟಿದ್ದೀನೋ, ನಾನೇನು ಮಾಡಲಿ ಅಂತ. ಕೆಲವರು ಮೇಕೋವರ್ ಶೂಟ್ಸ್ ಮಾಡ್ತಿದ್ದಾರೆ, ಕೆಲವರು ಕುಕ್ಕಿಂಗ್ ಬ್ಲಾಗ್ಸ್ ಮಾಡ್ತಿದ್ದಾರೆ. ಓಕೆ, ಅವರೆಲ್ಲರೂ ಅದರಲ್ಲಿ ಪಂಟ್ರುಗಳಿದ್ದಾರೆ, ಸೊ ಮಾಡ್ತಿದ್ದಾರೆ. ನಾನು ಅವೆರಡರಲ್ಲೂ ಪಂಟ್ರಿಲ್ಲ, ಸೊ ನಾನೇನು ಮಾಡಲಿ. ನನಗೆ ಗೊತ್ತಿರೋದು ಒಂದೇ ಒಂದು, ಕುತ್ಕೊಂಡು ಬುಕ್ಸ್ ಓದು. ಅದನ್ನು ಕಾದಂಬರಿಗಳು ಮಾತ್ರ, ಎಸ್ಪೆಷಲಿ ಲವ್ ಸ್ಟೋರೀಸ್, ಸೆಂಟಿಮೆಂಟ್ಸ್, ಆ ಥರದ್ದು ಮಾತ್ರ ಓದ್ತೀನಿ ಆಯಿತಾ. ಅಷ್ಟೇ ನನಗೆ ಗೊತ್ತಿರೋದು. ಮೇಕೋವರ್ ಗೊತ್ತಿಲ್ಲ. ಇನ್ನು ಕುಕಿಂಗ್ ನಾನು ಮಾಡಿದ್ರೆ ನನ್ನ ಮನೇಲೇ ಯಾರು ತಿನ್ನೋಲ್ಲ. ಹೆಂಗೆ ನಾನು ಮಾಡಿ ತೋರಿಸ್ಲಿ, ಹೌದಲ್ಲ. ಸೊ ಸ್ಪೆಷಲ್ಲಾಗಿ ಏನು ಮಾಡಲಿ, ಸ್ಪೆಷಲಾಗಿ ಏನೂ ಮಾಡಲ್ಲ. ಸ್ಪೆಷಲಾಗಿ ಮಾಡೋಕ್ಕೆ ಬಂದ್ರಲ್ವ ಮಾಡೋಕ್ಕೆ, ಸ್ಪೆಷಲಾಗಿ ಏನೂ ಮಾಡಲ್ಲ. ಲಾಗ್ಸ್ ನಾರ್ಮಲ್ ಲಾಗ್ಸ್ ಥರ ಮಾಡೋಣ. ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದನ್ನು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಮಧ್ಯದಲ್ಲಿ ನಿಮಗೆ ಯಾವುದಾದ್ರೂ ಬುಕ್ಸು ಓದ್ಬಿಟ್ಟು ಹೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಆ ಬುಕ್ಸ್ ಹೆಸರನ್ನ ಕಮೆಂಟ್ ಮಾಡಿ, ಖಂಡಿತ ಅದನ್ನು ಓದಿ ನಿಮಗೆ ಹೇಳೋವಂಥ ಪ್ರಯತ್ನನ ನಾನು ಮಾಡ್ತೀನಿ. ಓಕೆ, ತುಂಬ ಸೀರಿಯಸ್ಸಾಗಿ ಲಾಗ್ಸ್ ಮಾಡಬಾರ್ದು, ಯಾಕೆಂದರೆ ಯಾರೂ ನೋಡಲ್ಲ. ನಿಜ, ಸೀರಿಯಸ್ಸಾಗಿ ಲಾಗ್ಸ್ ಮಾಡಿದ್ರೆ ಯಾರೂ ನೋಡಲ್ಲ. ನಾವು ಕಪ್ಪಿ ಥರ ಹಿಂಗೆ 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 ಆಡ್ಕೊಂಡು ಲಾಗ್ಸ್ ಮಾಡೋದ್ರನ್ನೇ ಎಲ್ಲರೂ ನೋಡೋದು. ಸೊ ತುಂಬ ಕಪ್ಪಿ ಥರನ ಆಡೋದು ಬೇಡ, ನಾರ್ಮಲ್ಲಾಗಿ ಲಾಗ್ಸ್ ನಾನು ಮಾಡ್ತಾ ಹೋಗ್ತೀನಿ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಲಾಗ್ಸ್ ಮಾಡಬೇಕು ಅಂತ, ಬಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಡೈಲಿ ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಏನು ಮಾಡಲಿ, ಡೈಲಿ ಸೇಮ್ ರೂಟೀನೇ ಇರುತ್ತೆ ಆಯಿತಾ. ಸೇಮ್ ರೂಟೀನ್ ಇರುತ್ತೆ, ಸೇಮ್ ಎಲ್ಲ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಏನಾದರೂ ಸಮಥಿಂಗ್ ಸ್ಪೆಷಲ್. ನೋ, ಏನು ಸ್ಪೆಷಲ್ಲೂ ಇಲ್ಲ, ಎಲ್ಲ ಇರೋದೇನೆ. ನಾನೇನೋ ಡಿಫ್ರೆಂಟಾಗಿ ಮಾಡ್ತೀನಿ, ಏನೋ ಸ್ಪೆಷಲಾಗಿ ಮಾಡ್ತೀನಿ, ಸತ್ಯವಾಗ್ಲೂ ಇಲ್ಲ, ಇರೋದನ್ನೇ ಮಾಡ್ತೀನಿ. ಎಲ್ಲರೂ ಏನು ನೋಡೋಣ. ನನ್ನ ಮಗಳ ಜೊತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಆದಷ್ಟು ನನ್ನ ಮಗಳ ಜೊತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವಳು ತುಂಟಾಟಗಳನ್ನ ಕ್ಯಾಪ್ಚರ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ, ಮತ್ತು ಅವಳ ಜೊತೆ ನನ್ನ ಆಟ ಪಾಠಗಳು ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಿಮಗೆ ಯಾವುದಾದ್ರೂ ಬುಕ್ಸ್ ಓದಿ ನಿಮಗೆ ಟೈಮ್ ಇಲ್ಲ ಓದೋಕ್ಕೆ ಅಂತ ಅಂದರೆ ಖಂಡಿತ ನನಗೆ ಹೇಳಿ, ನಾನು ಅದನ್ನು ಓದಿ ನಿಮಗೆ ತಿಳಿಸ್ತೀನಿ. ಓಕೆ, ಆದಷ್ಟು ಲವ್ ಸ್ಟೋರೀಸ್ನ ಹೇಳಿ, ಸೆಂಟಿಮೆಂಟ್ ಇರೋವಂಥದ್ದನ್ನು ಹೇಳಿ. ದಯವಿಟ್ಟು ಬೇರೆದೆಲ್ಲ ಹೇಳಿಬಿಡಿ ಆಯಿತಾ. ನನಗಷ್ಟು ಓದೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ, ಬೇರೆದನ್ನೆಲ್ಲ ಓದೋಕ್ಕೆ. ಇಷ್ಟೇ ನೋಡಿ, ಇನ್ನೂ 3 ನಿಮಿಷನೇ ಆಗಿರೋದು. ಏನು ಮಾತಾಡಬೇಕು ಅನ್ನೋದು ನನ್ನ ತಲೆಗೆ ಬರ್ತಾ ಇಲ್ಲ. ನಾನು ಲಾಗ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ, ಹಿಂಗೆ ಮಾಡ್ಕೊಂಡು ಬರ್ತೀನಿ. ನನ್ನ ಫೋನು ಸರಿ ಇಲ್ಲ ನೋಡಿ, ಹಿಂಗೆ ಓಡಾಡ್ತಿದೆ. ಆಯ್ತು, ನೋಡೋಣ, ಏನೋ ಒಂದು ಮಾಡೋಣ. ಒಟ್ಟಿನಲ್ಲಿ ಲಾಗ್ಸ್ ಅಂತ ಸ್ಟಾರ್ಟ್ ಮಾಡೋಣ, ಆಮೇಲೆ ಅದೇ ಮುಂದುವರ್ಕೊಂಡು ಹೋಗುತ್ತೆ. ಕಾಪಿ ಮಾಡೋಣ ಅಲ್ವಾ, ಇವ್ರು ಯೂಟ್ಯೂಬ್ ಚಾನಲ್ ಇರ್ತಾರಲ್ಲ, ನೋಡ್ತೀನಿ ಯಾರ್ಯಾರು ಏನೇನು ಮಾಡ್ಯಾರೆ ಅಂತ, ಆದಷ್ಟು ಅವನ್ನೇ ಕಾಪಿ ಮಾಡ್ತೀನಿ. ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಗಾಗಿ ಕಾಪಿ ಮಾಡಿ ಮಾಡ್ತಾ ಇರ್ತೀನಿ. ಆಮೇಲೆ ನಾನು ಪಂಟ್ರಾಗ್ಬಿಡ್ತೀನಿ ಅದರಲ್ಲೆಲ್ಲ. ಆಗ ಬೇರೆಯವ್ರನ್ನ ನಾವು ಕಾಪಿ ಮಾಡೋ ಥರ ಆಗುತ್ತೆ. ಹಾಗಾಗಿ ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಲೇಬೇಕು. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ದಯವಿಟ್ಟು ಚಾನಲ್ನ ನೋಡಿ. ಖಂಡಿತವಾಗ್ಲೂ ನಾನು ಡೈಲಿ ಲಾಗ್ಸ್ ಅಂತ ಅಲ್ಲ, ಬೇರೆ ಇನ್ಫಾರ್ಮೇಷನ್ಸ್ನ ಕೊಡೋಕ್ಕೆ ಪ್ರಯತ್ನವನ್ನು ಪಡ್ತೀನಿ. ನನ್ನ ಸ್ಟ್ರಾಂಗ್ ಪಾಯಿಂಟ್ ಅಂತ ಅಂದರೆ
ಓದೋ ಆಸಕ್ತಿ ಹೆಚ್ಚಾಗಿದೆ ನನಗೆ, ಆಯಿತಾ. ಓದೋ ಆಸಕ್ತಿ ಹೆಚ್ಚಾಗಿರೋದ್ರಿಂದ ನೀವು ಬುಕ್ಸನ್ನು ಹೇಳಿ, ನಾನು ಆ ಬುಕ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಅದೇ ಬೆಟರ್ ಅಂತ ಅನ್ಕೋತೀನಿ. ಡೈಲಾಗ್ ಸಹ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಇದ್ರಕ್ಕಿಂತ ಮುಂಚೆ 2 ವಿಡಿಯೋ ಮಾಡಿಟ್ಟಿದ್ದೀನಿ ಹಿಂಗೇನೆ, ಇಂಟ್ರೊಡಕ್ಷನ್ ವಿಡಿಯೋ ಅಂತ. ಅದರಲ್ಲಿ ಏನೂ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ, ನನ್ನ ಹೆಸರನ್ನೇ ನಾನು ಹೇಳಿಲ್ಲ ಅಲ್ವಾ, ಕರೆಕ್ಟ್ ಅಲ್ಲ ಇದು ಇಂಟ್ರೊಡಕ್ಷನ್ ವಿಡಿಯೋ. ನನ್ನ ಹೆಸರು ನಾನು ಹೇಳಬೇಕಲ್ಲ. ಓಕೆ, ನನ್ನ ಹೆಸರು ಹರ್ಷಿತಾ ಅಂತ. ಸಾಕು, ಊರು ಕೇರಿ ಎಲ್ಲ ಬೇಡ. ನನ್ನ ಫೋನ್ ನೋಡಿ ಹೆಂಗಾಡ್ತಿದೆ. ಸದ್ಯಕ್ಕೆ ಊರು ಕೇರಿ ಅವು ಇವು ಏನು ಹೇಳಲ್ಲ, ಆಯಿತಾ. ಆಮೇಲೆ ಹೋಗ್ತಾ ಹೋಗ್ತಾ ಲಾಕ್ಸ್ ಮಾಡ್ತಿದ್ದೀವಿ ಅಂತ ನಾನು ಆಬ್ವಿಯಸ್ಲಿ ಗೊತ್ತಾಗೇ ಆಗುತ್ತೆ. ಸದ್ಯಕ್ಕೆ ಬೇಡ. ನನ್ನ ಹಸ್ಬೆಂಡ್ ಜೊತೆ ಲಾಕ್ಸ್ ನೋಡೋಣ, ಟ್ರೈ. ರೀಲ್ಸ್ ಮಾಡೋಕ್ಕೆ ಆ ಮನುಷ್ಯನಿಗೆ ನಾನು 100 ಸಲ ನಾಯಿ ಥರ ಹಿಂದೆ ಸುತ್ತಬೇಕು. ಇನ್ನು ಲಾಕ್ಸ್ ಮಾಡೋಕ್ಕೆ ನಾಯಿ ಪಾಡೆ ನಂದು, ಖಂಡಿತ. ನನ್ನ ಮಗಳನ್ನ ಹಿಡಿಯೋದು ಇನ್ನೊಂದು ಥರ ನಾಯಿ ಪಾಡು. ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡ್ಸೋಕ್ಕೂ ಅವಳ ಥರ ನಾಯಿ ಹಿಂದೆ ಸುತ್ತಬೇಕು. ನನ್ನ ಗಂಡನ ಹಿಂದೆ, ನನ್ನ ಮಗಳ ಹಿಂದೆ ನಾಯಿ ಥರ ಸುತ್ತೋದೇ ನನ್ನ ಜೀವನ ಆಗ್ಬಿಟ್ಟಿದೆ. ನೋ, ಹಿಂಗಾಗಬಾರ್ದು ಹರ್ಷಿತಾ, ನಿನಗೆ ಹಿಂಗಾಗಬಾರ್ದು. ಸುತ್ತಬೇಡ ಅವ್ರ ಹಿಂದೆ ನಾಯಿ ಥರ, ಆಯಿತಾ. ಇನ್ನೇನು ಮಾಡಲಿ, ಸುತ್ತಲೇಬೇಕು. ಕಟ್ಕೊಬಿಟ್ಟಿದ್ದೀನಿ, ಇನ್ನೊಬ್ಳನ್ನ ಹೆತ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗತ್ತೆ. ಆಪ್ಷನ್ ಇಲ್ಲ, ನೋ ಮೋರ್ ಆಪ್ಷನ್ಸ್. ಮಗಳು ಗಂಡ ಸುತ್ತಲೇಬೇಕು ನಾಯಿ ಥರ, ಏನು ಮಾಡೋಕ್ಕಾಗತ್ತೆ. ಇಟ್ಸ್ ಓಕೆ, ಬೇಜಾರಿಲ್ಲ, ಸುತ್ತಣ. ನಂದೇ ಗಂಡ, ನಂದೇ ಮಗಳು, ತಪ್ಪೇನಿದೆ, ಹೌದಲ್ಲ. ಆಯಿತು. ಮುಂದೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಏನು ಕಂಟೆಂಟ್ಸ್ನ ಮಾಡಬೇಕು ಅಂತ. ಸಜೆಸ್ಟ್ ಮಾಡಿ, ಆಯಿತಾ, ಪ್ಲೀಸ್. ನಾನೇ ಏನಾದರೂ ಒಂದು ಕಂಟೆಂಟ್ ಹೇಳಿ ಅಂತ ಹೇಳ್ತಿದ್ದೀನಿ, ಇಲ್ಲ ನೀವು ಯಾವ ಥರ ವೀಡಿಯೋ ಹೇಳ್ತೀರಾ ಆ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಿಗೆ ಬಂದು ಏನೇನೋ ವೀಡಿಯೋಗಳು ದಯವಿಟ್ಟು ಹೇಳಬೇಡಿ. ಐ ಆಮ್ ಯುವರ್ ಸ್ವೀಟ್ ಸಿಸ್ಟರ್, ಯು ನೋ. ಇಂಗ್ಲಿಷ್ ಬರಲ್ಲ, ಕನ್ನಡ. ನಾನು ನಿಮ್ಮ ಪ್ರೀತಿಯ ತಂಗಿ ಅಲ್ವಾ, ಹಾಗಾಗಿ ರೆಸ್ಪೆಕ್ಟ್ಫುಲಿ, ಒಂದು ಗೌರವಯುತವಾಗಿ ಅಂಡ್ ಕ್ಯೂಟ್ ವಿಡಿಯೋಸ್ನ ಹೇಳಿ. ಓಕೆ, ಮಾಡ್ತೀನಿ. ಇನ್ನೇನು ಹೇಳಬೇಕು ಅಷ್ಟೇ. ಆದರೆ ಈ ವಿಡಿಯೋದಲ್ಲೇ ನನ್ನ ಮಗಳನ್ನ ಪರಿಚಯ ಮಾಡಿಕೊಡ್ತೀನಿ. ಹಸ್ಬೆಂಡ್ ಹೊರಗಡೆ ಹೋಗ್ಯಾರೆ, ಸೊ ಅವರು ಊರಲ್ಲಿದ್ದಾರೆ. ಎಲ್ಲೋಗ್ಯಾರೆ? ಪೂರಿ ಜಗನ್ನಾಥ್. ಮರ್ತೋಗ್ಬಿಟ್ಟಿದ್ದೀನಿ. ಇನ್ನು ಓದಿದ್ದೀನಿ, ಯಾವ ಮಟ್ಟಿಗೆ ನೆನ್ಪಿಡ್ಕೋತೀನಿ ನಾನು. ಗಂಡ ಯಾವ ಊರಿಗೆ ಹೋಗಿಯಾನೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಲ್ಲ ನಾನು. ಹರ್ಷಿತಾ, ಶೇಮ್. ನನಗೆ ನಾನೇ ಉಕ್ಕೋತಾ ಇರೋದದು. ಓಕೆ, ನಮ್ಮ ಯಜಮಾನ್ರು ಪೂರಿ ಜಗನ್ನಾಥ್ ಹೋಗ್ಯಾರೆ, ಮಗಳು ಸ್ಕೂಲ್ಗೆ ಹೋಗ್ಯಾಳೆ. ಬಂದ ತಕ್ಷಣ ಅವಳ ಜೊತೆ ಅದೆಷ್ಟು ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ಬಂದ ತಕ್ಷಣ ಅವಳು ಲಾಗ್ ಮಾಡಲ್ಲ. ಯಾಕೆ ಅಂತಂದರೆ ಅವಳು ಆಲ್ರೆಡಿ ಸುಸ್ತಾಗಿ ಬಂದಿರ್ತಾಳೆ. ನನಗೂ ಅವಳು ಬಂದ ತಕ್ಷಣ ಅವಳನ್ನ ಇಟ್ಕೊಂಡು ಹಿಂಸೆ ಕೊಡೋಕೆ ಇಷ್ಟ ಆಗಲ್ಲ. ಸೊ ಅವಳು ಬಂದ ತಕ್ಷಣ ಅವಳಿಗೆ ಊಟ ಮಾಡಿಸಿ ಅವಳು ಆರಾಮ್ ಯಾವಾಗ ಫ್ರೆಶ್ ಆಗ್ತಾಳೆ, ಅಂದರೆ ಫುಲ್ ಸ್ಕೂಲಿಂದ ಬಂದ ತಕ್ಷಣ ಒಂದು ರಿಫ್ರೆಶ್ ಬೇಕಲ್ಲ ಅವಳಿಗೆ, ರಿಫ್ರೆಶ್ ಆಗ್ತಾಳೆ. ಆ ಟೈಮಿಗೆ ಏನಾದರೂ ಒಂದು ಗೇಮ್ಸ್ ಆಡಿಸಿ ಖಂಡಿತ ಆದರೆ ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ. ಸಾಕು ಅನ್ಕೋತೀನಿ, ತುಂಬ ಮಾತಾಡ್ಬಿಟ್ಟಿದ್ದೀನಿ. ಮಾತಾಡೋಕ್ಕೆ ಬರಲ್ಲ ಅಂದ್ಕೊಂಡು 8 minutes 49 seconds ಮಾತಾಡ್ಬಿಟ್ಟಿದ್ದೀನಿ. ಸಾಕು, ಸುಮ್ಮನೆ ಟಾಪಿಕ್ ಇಲ್ಲದೆ ಏನು ಮಾತಾಡೋದಲ್ಲ. ಆದರೆ ಹೇಳಿ ಯಾವ ಥರ ವಿಡಿಯೋ ಮಾಡಬೇಕು, ಕಂಟೆಂಟ್ ಏನಿರಬೇಕು ಅನ್ನೋದನ್ನು ಸಜೆಸ್ಟ್ ಮಾಡಿ. ಖಂಡಿತ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ ನಿಮ್ಮ ಸಜೆಷನ್ಸ್ ನನಗೆ. ನೋಡೋಣ, ವ್ಯೂಸ್ ಆಗತ್ತೆ ಬಿಡುತ್ತೆ ಗೊತ್ತಿಲ್ಲ, ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು. ಬಿಕಾಸ್ ಯೂಟ್ಯೂಬರದೆಲ್ಲ, ಯೂಟ್ಯೂಬ್ ಯಾರು ಮಾಡ್ತಾರೆ ಅವ್ರದ್ದು ಎಲ್ಲ ಏನಿರುತ್ತೆ ಅಂತ ಅಂದರೆ ಅರ್ನಿಂಗ್ಸ್. ಅವ್ರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಅರ್ನಿಂಗ್ಸೇ ಆಗಿರುತ್ತೆ. ನಂದು ಅಷ್ಟೇ. ಇದರಿಂದನೂ ಏನಾದರೂ ಒಂದು ನನ್ನ ಮನೇಲೆ ಇದ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದಾ ಅನ್ನೋದಷ್ಟೇ ನನ್ನ ಉದ್ದೇಶ. ನೋಡೋಣ. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ. ಏನೋ ಸಾರಿ, ನನಗೆ ಎಂಡಿಂಗ್ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಮರಯ್ಯ, ಏನು ಮಾಡಲಿ. ಓಕೆ, ಇಲ್ಲಿಗೆ ನನ್ನ ಯೂಟ್ಯೂಬ್ ಬ್ಲಾಗ್ನ ನಾನು ಓಕೆ, ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ.
ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಕಂಟೆಂಟ್ನ ಕೊಡಬೇಕು, ಯಾವ ರೀತಿ ವಿಡಿಯೋನ ಕೊಡಬೇಕು ಅನ್ನೋದನ್ನ ನೀವೇ ಸಜೆಸ್ಟ್ ಮಾಡಿ. ಓಕೆ, ಬಾಯ್.